ಬಟ್ ಆದ್ರೂ ಒಬ್ಬ ನಾಯಕನಾಗಿ ನೀವು ಜನರ ಕಂಪ್ಲೀಟ್ ಜೀವನ ಬದಲಾಯಿಸಬಹುದು. ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ. ನೋಡಿದ್ರಿ ನೀವೇ, ಆಸ್ ಅ ಡಾಕ್ಟರ್, ಆಸ್ ಅ ಪೊಲಿಟಿಷಿಯನ್, ಆಸ್ ಅ ಬಿಸ್ನೆಸ್ ವುಮನ್, ಮಲ್ಟಿಪಲ್ ರೋಲ್ಗಳನ್ನ ಅವರು ತುಂಬಾ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಮೇಡಮ್, ಮಗ ಪಾಲಿಟಿಕ್ಸ್ ಬರ್ಬೇಕು ಅನ್ನೋದು ಇತ್ತ ನಿಮ್ಗೆ? ಇತ್ತ ಮೇಡಮ್? ಕನ್ಸು ಕಾಣೋದ್ರಲ್ಲಿ ತಪ್ಪೇನೇ ಇಲ್ಲ ಒಬ್ಬ ತಾಯಿಯಾಗಿ. ಯಾಕೆ ಅಂತಂದ್ರೆ ನನಗೂ ಕನ್ಸುಗಳಿವೆ, ನನ್ ಮಗ ಹಂಗ್ ಮಾಡ್ಬೇಕು, ನನ್ ಮಗ ಡಾಕ್ಟರ್ ಆಗ್ಬೇಕು, ನನ್ ಮಗ ಉಚಿತ ಸೇವೆ ಮಾಡ್ಬೇಕು, ಈ ತರ. ಒಬ್ಬ ಪೊಲಿಟಿಷಿಯನ್ ಮಗ ಪೊಲಿಟಿಷಿಯನ್ ಆಗ್ಬಾರ್ದಂತ ಏನಿಲ್ಲ, ಬಟ್ ನೀವ್ ಆ ಕನಸು ಕಂಡಿದ್ರ? ಕನಸು ಕಾಣೋದು ಮಕ್ಕಳ ಬಗ್ಗೆ ಅಂದ್ರೆ ಅವರು ಫಾರ್ ಮೀ ವ್ಯಾಲ್ಯೂಸ್ ಪ್ರಯಾರಿಟಿ. ನಮ್ಮ ಮಕ್ಳಿಗೆ ನಾವ್ ಏನ್ ಸಂಸ್ಕೃತಿ ಕೊಡ್ತಾ ಇದೀವಿ, ಸಮಾಜದಲ್ಲಿ ಯಾವ ರೀತಿ ಗುರುತಿಸ್ಕೊಳ್ತಾ ಇದಾರೆ ಅಂತ. ಯಾಕಂದ್ರೆ ಇಂಥ ದೊಡ್ಡ ಫ್ಯಾಮಿಲಿ, ನಮ್ ತಂದೆ ಮನೆಯಲ್ಲೂ ಅದೇ ಬಂದಿದೆ, ಕಕ್ಕರಗೊಳದಲ್ಲಿ ಇಲ್ಲೇ ಹುಟ್ಟಿರೋದು ನಾನು. ನಮ್ಮ ಅಪ್ಪಾಜಿ ಶಾಮನೂರ್ ಫ್ಯಾಮಿಲಿನಲ್ಲೂ ಅದೇ ಸಂಸ್ಕೃತಿ. ಎಲ್ಲ ಸಮಾಜದವ್ರ ಮನೆಗೆ ಬರೋದು ಹೋಗೋದು, ಅಲಾಂಗ್ ವಿತ್ ಪಾಲಿಟಿಕ್ಸ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ಅಪ್ಪಾಜಿಯವರ ಒಂದು ಆರಾ ಅಂತ ಹೇಳ್ತೀವಲ್ಲ, ಅದು ಆ ರೀತಿ ಇತ್ತು. ಕೇವಲ ದಾವಣಗೆರೆ ಒಂದೇ ಅಲ್ಲ, ದೇಶ ವಿದೇಶದಲ್ಲಿ ಎಲ್ಲೇ ಹೋದ್ರು ಕೂಡ ಅಪ್ಪಾಜಿಯವ್ರ ಹೆಸರಿದೆ, ಅವ್ರ ಬಗ್ಗೆ ಜನರಿಗೆ ಅಷ್ಟೊಂದು ಅಭಿಮಾನ, ಪ್ರೀತಿ ಇದೆ. ಸೊ ಅದರಿಂದ ಸಮರ್ಥ ಬಗ್ಗೆ ಅಥವಾ ನಮ್ಮ ಮಕ್ಕಳ ಬಗ್ಗೆ ಕಂಡಿರೋ ಕನಸೇನು ಅಂದ್ರೆ, ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ, ಸಮಾಜಕ್ಕೆ ಒಳ್ಳೇದ್ ಮಾಡಬೇಕು ಅನ್ನೋದು ಕನಸು. ಎಲ್ಲೂ ದಾರಿ ತಪ್ಪಬೇಡ್ದು, ಒಳ್ಳೆ ಜನರ ಒಂದು ಸಂಪರ್ಕ ಇರಲಿ. ಆಮೇಲೆ ಎಲ್ಲೂ ಕೂಡ ನಮ್ಮ ಫ್ಯಾಮಿಲಿಗೆ ಒಂದು ಕಪ್ಪು ಚುಕ್ಕೆ ತರ ಇರಬಾರ್ದು. ದಟ್ ಈಸ್ ವಾಟ್ ಐ ವಾಸ್ ಲುಕಿಂಗ್ ಅಟ್. ಬಿಕಾಸ್ ಒಂದು ಪ್ಲಾಟ್ಫಾರ್ಮ್ ಈಗಿದೆ, ಬಾಪೂಜಿ ಸಂಸ್ಥೆಗಳಿವೆ, ಮತ್ತೆ ಪಾಲಿಟಿಕ್ಸ್ ಸೇರ್ಬೇಕು ಅಂತ ಏನದು ಪ್ಲಾನಿಂಗ್ ಇಲ್ಲ, ಏನಿಲ್ಲ. ಈವನ್ ಮಲ್ಲಿಕಾರ್ಜುನ್ ಅವರು ಎಂದೂ ನಾನು ಪಾಲಿಟಿಕ್ಸ್ ಸೇರ್ಬೇಕು ಅಂತ ಅವರು ಕೂಡ ಪ್ಲಾನ್ ಮಾಡಿಲ್ಲ. ನಮ್ಮ ಮದ್ವೆ ಆಗಿದ ವರ್ಷ 98 ನಲ್ಲಿ. ಸೊ ಅವಾಗ ಅಪ್ಪಾಜಿಯವರು MP ಚುನಾವಣೆ ನಿಂತ್ಕೊಂಡು ಗೆದ್ದ ನಂತರ ಬೈ ಎಲೆಕ್ಷನ್ ಅಲ್ಲಿ ಮಲ್ಲಿಕಾರ್ಜುನ್ ಅವರು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿರೋದು. ಸೊ ಇವತ್ತು ಐ ಥಿಂಕ್ ಹಿಸ್ಟ್ರಿ ಇಸ್ ರಿಪೀಟಿಂಗ್. ಸಮರ್ಥ್ ಅವರು ಬೈ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ನಾಟ್ ಅ ಪ್ಲಾನ್ ಎಂಟ್ರಿ. ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಬೇಕು, ಮಕ್ಕಳನ್ನ ಪಾಲಿಟಿಕ್ಸ್ ಸೇರಿಸಬೇಕು, ಇಲ್ಲ. ಇದು ಐ ಥಿಂಕ್ ಸಿಚುವೇಶನ್ಸ್ ಫೆಲ್ ಇನ್ ಪ್ಲೇಸ್ ಅಂತ ಹೇಳ್ಬೇಕು. ಅಪ್ಪಾಜಿಯವರ ಒಂದು ಕ್ಷೇತ್ರ ತೆರವಾಗಿದ್ದು, ಮತ್ತೆ ಅವ್ರ ತಂದೆ ಮತ್ತೆ ನನ್ನ ಚುನಾವಣೆಯಲ್ಲಿ, ಅಪ್ಪಾಜಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಓಡಾಡಿದ್ದಾರೆ. 2019 ಇಂದ ಇಂಡಿಯಾಕ್ಕೆ ವಾಪಸ್ ಬಂದ ನಂತರ ಸಮರ್ಥ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಅಲಾಂಗ್ ವಿತ್ ಪೊಲಿಟಿಕಲ್ ಕಮಿಟ್ಮೆಂಟ್ಸ್, ನಮ್ಮ ಇಂಡಸ್ಟ್ರಿ ಆಯ್ತು, ಎಜುಕೇಶನ್ ಅಸೋಸಿಯೇಷನ್ ಎಲ್ಲ ವರ್ಕ್ ನಲ್ಲೂ ಆಕ್ಟಿವ್ ಆಗಿದ್ದಾರೆ. ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ ಜೊತೆ ಆಕ್ಟಿವ್ ಆಗಿದ್ದಾರೆ. ಸೊ ಎಲ್ಲೋ ಪೀಪಲ್ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ಸಮರ್ಥ್ ಆಸ್ ಅ ಲೀಡರ್, ನಾಟ್ ಪುಟಿಂಗ್ ಹಿಮ್ ಆನ್ ಅ ಪೆಡೆಸ್ಟಲ್, ಬಟ್ ನಮ್ಮಲ್ಲಿ ಸಾಮಾನ್ಯನಾಗಿ ನಮ್ ಜೊತೆ ಬೆರೆತು ಒಳ್ಳೆ ರೀತಿ ನಮ್ಮ ಕಷ್ಟ ಸುಖ ಹಂಚ್ಕೊಳ್ತಾರೆ ಅನ್ನೋ ರೀತಿನಲ್ಲಿ. ಯಾಕಂದ್ರೆ ನೀವ್ ಯಾರನ್ನೇ ಕೇಳಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಮಗ ಅಂತೆ ಆ ಭಾವನೆನೇ ಬರ್ತಾ ಇದೆ ಅವ್ರಿಗೆ. ಹೌದ್ರಾ? ಆದ್ರೆ ನಾನ್ ನೋಡ್ದ ಹಾಗೆ, ಈಗ ನಾನ್ ಜನರನ್ನ ಮಾತಾಡಿಸಿದ ಹಾಗೆ, ಅವರು ಬಹಳ ಸಮರ್ಥ ಬಗ್ಗೆ ಹೇಳೋದೇನು ಅಂತಂದ್ರೆ ತುಂಬಾ ಸಿಂಪಲ್, ತುಂಬಾ ಹಂಬಲ್ ಅಂತ. ಅದರಲ್ಲಿ ತಂದೆ ತಾಯಿಗಳ ಪಾತ್ರ, ಯಾವ ರೀತಿ ಮೌಲ್ಯಗಳನ್ನ ಅವರಲ್ಲಿ ತುಂಬಿದ್ದೀರಿ ಅಂತ. ಫಾರಿನ್ ಅಲ್ಲಿ ಇದ್ದವರು, ಓದ್ದವರು, ವಾಪಸ್ ಇಂಡಿಯಾಕ್ ಬಂದವರು, ಪೊಲಿಟಿಕ್ಸ್ ಆಯ್ತು, ಬಿಸ್ನೆಸ್ ಆಯ್ತು, ಎಲ್ಲಾ ಕಂಡವರು, ಆದ್ರೂ ಕೂಡ ತಮ್ಮನ್ನ ತಾವು ಹಂಬಲ್ ಆಗಿ ಇಟ್ಕೊಳ್ಳೋದು, ಜನರ ಜೊತೆ ಆ ಒಂದು ಪ್ರೀತಿ ವಿಶ್ವಾಸದಿಂದ ಬೆರೆಯೋದಿದೆ ಅಲ್ಲ ಮೇಡಮ್, ಅದ 3 ಜನ ಮಕ್ಕಳಲ್ಲಿ ಇವರೇ ಡಿಫರೆಂಟ್ ಏನೋ ಒಂದ್ ಸ್ವಲ್ಪ ಆ ವಿಷಯದಲ್ಲಿ? ಐ ಥಿಂಕ್ ಆಲ್ ಚಿಲ್ಡ್ರನ್ ಆರ್ ಡಿಫರೆಂಟ್. ವ್ಯಾಲ್ಯೂಸ್ ಎಲ್ಲರಲ್ಲೂ ಇದೆ, ಬಟ್ ಐ ಥಿಂಕ್ ಪರ್ಸ್ಪೆಕ್ಟಿವ್ ಸಮರ್ಥಿಂದ ಬೇರೆ ಇದೆ. ಹಿ ಹ್ಯಾಸ್ ಹಿಸ್ ಓನ್ ಮೈಂಡ್ ಸೆಟ್. ಫಾರ್ 27 years ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇದ್ದಿದ್ದಾರೆ. ಸೊ ಓದಿರೋದು ಬ್ಯಾಂಗ್ಳೂರ್ ನಲ್ಲಿ ಇದ್ದು ಅಲ್ಲೂ ಓದಿರೋದು. ಸೊ ಒಂದ್ ರೀತಿನಲ್ಲಿ ಹಿ ಹ್ಯಾಸ್ ಇಂಡಿಪೆಂಡೆಂಟ್ ಇದ್ದಾರೆ. ಜೊತೆಗೆ ಪ್ರತಿ ರಜೆಗಳಿಗೆ ದಾವಣಗೆರೆಗೆ ಬರೋದು, ಇಲ್ಲಿ ಎಲ್ಲಾ ಹಬ್ಬಗಳಲ್ಲಿ ಅಪ್ಪಾಜಿ ಜೊತೆ ದೇವಸ್ಥಾನಕ್ಕೆ ಹೋಗೋದು, ತೇರ್ಗಳಂತೆ ಎಲ್ಲ, ಯುಗಾದಿ ಹಬ್ಬ ಆದ ತಕ್ಷಣ ಎಲ್ಲ ತೇರ್ಗಳು, ಸೊ ಎಲ್ಲದ್ರಲ್ಲಿ ಪಾಲ್ಗೊಳ್ಳೋದು. ನಮ್ಮ ಅತ್ತೆ ಪಾರ್ವತಮ್ಮ ಶಾಮನೂರ್ ಶಿವಶಂಕರಪ್ಪ, ಅವರು ಬಹಳ ಪ್ರೀತಿ ಮೊಮ್ಮಗ ನಮ್ಮ ಅತ್ತೆಗೂ. ಸೊ ಅಮಂಗ 17 ಮೊಮ್ಮಕ್ಕಳಲ್ಲಿ ಸಮರ್ಥ ಅಂದ್ರೆ ಅತ್ತೆಗೂ ಅಷ್ಟೇ ಪ್ರೀತಿ, ಎಲ್ಲ ಮೊಮ್ಮಕ್ಕಳ ಮೇಲೂ ಪ್ರೀತಿ. ಸಮರ್ಥ ಕೊನೆಯವನಿದ್ದಾನೆ, ನನ್ ಮಗ ಲಾಸ್ಟ್. ಆದ್ರೆ ಸಮರ್ಥ ಅತ್ಯಂತ ಚಿಕ್ಕವನಿದ್ದ ನಮ್ಮ ಅತ್ತೆ ಬದುಕಿರುವಾಗ. ಸೊ ಹಾಗಾಗಿ ಸಮರ್ಥ ಬಗ್ಗೆನೂ ಅಷ್ಟೇ ಕಾಳಜಿ, ಪ್ರೀತಿ ಇತ್ತು. ಸೊ
ಸಮರ್ಥಗೆ ಆ ವ್ಯಾಲ್ಯೂಸ್ ಬಂದಿದೆ. ಶಾಮನೂರ್ ಕುಟುಂಬದಲ್ಲಿ ದೇವ್ರ ಬಗ್ಗೆ, ಆಮೇಲೆ ಹಿರಿಯರ ಬಗ್ಗೆ ಗೌರವ, ನಮ್ಮ ಸಂಸ್ಕೃತಿ ಬಗ್ಗೆ ಅಪಾರ ಕಾಳಜಿ ಇದೆ. ಜೊತೆಗೆ ಒಂದು ಪರ್ಸ್ಪೆಕ್ಟಿವ್ ಇದೆ, ಗ್ಲೋಬಲ್ ಪರ್ಸ್ಪೆಕ್ಟಿವ್. ಲೈಕ್ ನಾವೇನ್ ಹೇಳ್ತೀವಿ, ಹ್ಯೂಮನ್ ವ್ಯಾಲ್ಯೂಸ್, ಬೇಸಿಕ್ ಥಿಂಗ್, ರೆಸ್ಪೆಕ್ಟಿಂಗ್ ಅನದರ್ ಹ್ಯೂಮನ್ ಬೀಯಿಂಗ್. ನಮ್ಮ ಬಸವಣ್ಣನವ್ರು ಏನ್ ಹೇಳ್ತಾರಲ್ಲ, ಎಲ್ಲರನ್ನು ಸಮಾನವಾಗಿ ಕಾಣೋದು, ಎಲ್ಲರಿಗೂ ಗೌರವ ಕೊಡೋದು. ನನ್ನ ಚುನಾವಣೆಯಲ್ಲೂ ಕೂಡ ಮಮ್ಮಿ ಸ್ಪೀಕ್ ಯುವರ್ ಲ್ಯಾಂಗ್ವೇಜ್, ನೀವೇನ್ ಮಾಡ್ಬೇಕು, ನೀವೇನ್ ಮಾತಾಡ್ಬೇಕು. ಸೊ ನನ್ನ ಮಕ್ಕಳು ಎಲ್ಲೋ ಒಂದ್ ರೀತಿಯಲ್ಲಿ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಬೀಟ್ ಮೈ ಹೆಲ್ತ್ ಕ್ಯಾಂಪ್ಸ್, ಬಿಕಾಸ್ ಎಲ್ಲೋ ಎಜುಕೇಶನ್ ಆಗಿದೆ, ಬೇರೆ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ, ಒಂದು ಕೊರಗಿತ್ತು ವೈಡ್. ಸೊ ಮೈ ಚಿಲ್ಡ್ರನ್ ವರ್ ಇನ್ ದ ಫೋರ್ ಫ್ರಂಟ್, ಡೂ ಇಟ್, ಯು ವಿಲ್ ಡೂ ಇಟ್ ಅಂತ ಎನ್ಕರೇಜ್ ಮಾಡ್ದಂಗೆ. ನನ್ನ ಚುನಾವಣೆಯಲ್ಲೂ ಕೂಡ ಸಮರ್ಥ ಟಾಕ್ ಯುವರ್ ಮೈಂಡ್ ಅನ್ನಂಗೆ, ನಿಮಗೇನ್ ಮಾಡಂಗ ಅನ್ಸುತ್ತೆ ಮಾತಾಡ್ರಿ, ಟಾಕ್ ಅಬೌಟ್ ವಿಮೆನ್ಸ್ ಇಶ್ಯೂಸ್ ಅಂತೆ. ಸೊ ಅದೆಲ್ಲ ನೋಡಿದಾಗ ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಸಂಸ್ಕೃತಿ ಕೊಟ್ಟಿದ್ದೀವಿ, ಇಂಟರ್ನ್ಯಾಷನಲಿ ಎಕ್ಸ್ಪೋಜರ್ ಸಿಕ್ಕಿದೆ. ಸೊ ಎಲ್ಲ ಎಕ್ಸ್ಪೋಜರ್ ಅವ್ರ ಪರ್ಸನಾಲಿಟಿಗೆ ಆಡ್ ಅಪ್ ಆಗಿದೆ. ಇಲ್ಲಿ ಮ್ಯಾಮ್ ಕ್ವೈಟ್ ಸಿಂಪಲ್. ನೀವು ಮರ್ಯಾದೆ ಕೊಡಲ್ಲ ಅಂದ್ರೆ ಮರ್ಯಾದೆ ಪಡ್ಕೊಳಕ್ ಆಗಲ್ಲ, ಮಾಡಬಾರ್ದು, ಅಷ್ಟೇ ಸಿಂಪಲ್ ಮ್ಯಾಮ್. ಸೊ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ ಅಷ್ಟೇ ವಾಪಸ್ ಬರ್ತೀರಿ. ಇದರಲ್ಲಿ ಎಳ್ನೇ ವಿಚಾರನೆ ಬರೋದು.